ಎಲ್ರಿಗೂ ನಮಸ್ಕಾರ. ಇವತ್ತಿನ ಮೂವಿ ಸ್ಟೋರಿ ಯಾವುದಪ್ಪ ಅಂದ್ರೆ ಒಂದ ಹೆಣ್ಮಕ್ಳ ಟೀಮ್ ಫುಟ್ಬಾಲ್ ಆಡ್ತಿರ್ತೈತಿ. ಆ ಫುಟ್ಬಾಲನ್ನ ಲಾಸ್ಟಿಗೆ ಅವ್ರು ಗೆಲ್ತಾರ ಅಥವಾ ಇಲ್ಲ ಅನ್ನೋದು ಈ ಮೂವಿ ಸ್ಟೋರಿ ಐತಿ. ಹಂಗ ಪ್ರತಿ ವಿಡಿಯೋದಾಗ ಹೇಳಂಗ ಯೂಟ್ಯೂಬ್ದಾಗ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೋರಿ, ಫೇಸ್ಬುಕ್ದಾಗ ನೋಡೋರು ಫಾಲೋ ಮಾಡ್ಕೋರಿ. ಹಂಗ ಎರಡು ಕಡೆ ಲೈಕ್ನು ಮಾಡ್ರಿ ಅಂತ ಹೇಳ್ಕೊತ ಬರ್ರಿ ತಡ ಮಾಡದ ಮೂವಿ ಸ್ಟೋರಿ ಏನೈತಿ ನೋಡೋಣ. ಮೊದಲಿಗೆ ಒಂದ ಕಾಲೇಜ್ದಾಗ ಏನೋ ಒಂದು ಫಂಕ್ಷನ್ ಸಂಬಂಧ ಜಗಳ ನಡೆದಿರ್ತೈತಿ. ಇದಕ್ಕೆಲ್ಲ ಕಾರಣ ಯಾರಂದ್ರೆ ಮೈಕಲ್ ಥಿಂಗ್ ಏನೋ ಬರ್ತೈತೆ. ಬಂದ್ ಬಳಕ ಮೈಕಲ್ ಏರಿಯಾದಾಗ, ಮೈಕಲ್ ಅಂದ್ರೆ ನಮ್ಮ ಚಿತ್ರದ ಹೀರೋ. ಮೈಕಲ್ ಏರಿಯಾದಾಗ ಗುಂಡಾಗಳು ಪೊಲೀಸ್ ಇರ್ಬೇಕು ಬಂದಿರ್ತಾರ. ಅವ್ರನ್ನ ಹೆಂಗ್ರೆ ಮಾಡಿ ನಮ್ಮ ಹೀರೋ ಅಲ್ಲಿ ಹೊಡೆದ ಹಾಕ್ತಾನೆ. ನಮಗೆ ಮುಂದಿನ ಸೀನ್ದಾಗ ಏನ್ ತೋರಿಸ್ತಪ್ಪ ಅಂದ್ರೆ ಮೈಕಲ್ ಅಂದ್ರೆ ಹೀರೋಯಿನಿ ಅವ್ರನ್ನ ತೋರಿಸ್ತಾರೆ. ಹೀರೋಯಿನಿ ಅವ್ರ ಮದುವೆ ನಡೆದಿರುತ್ತೆ, ಅಲ್ಲಿ ಮೈಕಲ್ ಅವರು ಬಂದಿರ್ತಾರೆ. ಒಟ್ ಮದುವೆಯನ್ನ ನಿಂದಿರಿಸೋ ಸೀನ ಇಲ್ಲಿ ತೋರಿಸ್ತಾರೆ. ನಮಗೆ ಮುಂದಿನ ಸೀನ್ದಾಗ ಏನ್ ತೋರಿಸ್ತಾರಪ್ಪ ಅಂದ್ರೆ ಒಂದು ಹೆಣ್ಮಕ್ಳ ಟೀಮ್ ಫುಟ್ಬಾಲ್ ಅವ್ರ ಟೀಮ ಬರ್ತೈತಿ. ಆ ಒಂದು ಟೀಮಿಗೆ ನಮ್ಮ ಮೈಕಲ್ ಅಂದ್ರೆ ನಮ್ಮ ಹೀರೋಯಿನಿ ಗೆಳೆಯ ಕೋಚ್ ಇರ್ತಾರ್ರಿ. ಅವ್ರನ್ನ ಹೋಗಿ ವೆಲ್ಕಮ್ ಮಾಡ್ಕೊಂಡ್ ಬರ್ತಾನೋ. ಹೆಣ್ಮಕ್ಳ ಟೀಮನ್ನ ಒಂದ್ ಬಸ್ನ ಕಳಿಸಿ ಆಮೇಲೆ ಕೋಚ ಮತ್ತೆ ಹೀರೋ ಇಬ್ರು ಸೇರಿ ಕಾರಳೆ ಹೋಗಿರ್ತಾರೆ. ಅಂದ್ರೆ ಏನ್ರೆ ಮಾತಾಡ್ಕೊತ ಹೋಗಿರ್ತಾರೋ. ಅವಾಗ ಹೋಗುವಾಗ ಏನಾಕೈತಿ ಅಂದ್ರೆ ಗುಂಡಾಗಳ ಗುಂಪ ಅವ್ರ ಮ್ಯಾಗ ಅಟ್ಯಾಕ್ ಮಾಡ್ತದೆ. ಅಟ್ಯಾಕ್ ಮಾಡಿದ ಬಳಿಕ ಹಂಗ ಮೈಕಲ್ ಅವ್ರನ್ನೆಲ್ಲರನ್ನು ಫೈಟ್ ಆಡಿ ಹೀರೋ ಫೈಟ್ ಆಡಿ ಉಳಿಸ್ತಾನ. ಅಂದ್ರೆ ಅವ್ರನ್ನೆಲ್ಲರನ್ನು ಬಡಿತಾನ. ಆದ್ರೆ ಜೀಪ್ ಕಡ್ಯಾಕ್ ಕೂತಿರ್ತಾನಲ್ಲ ಆ ಕೋಚ, ಅವಂಗ ಯಾರೋ ಒಬ್ಬ ಮೇನ್ ಡ್ಯಾಕು ಬಂದ ಅವಂಗ ಚಾಕು ಅಥವಾ ಒಂದು ಕಬ್ಬಿಣ ರಾಡ್ಲೆ ಚುಚ್ಚಿ ಹೋಗಿರ್ತಾನೆ. ಮೈಕಲ್ ಗೊತ್ತಾಕತಿ. ಗೊತ್ತಾಗಿ ಅವನನ್ನು ತಗೊಂಡು ಹೋಗಿ ದವಾಖಾನೆಗೆ ಹಾಕ್ತಾರ. ದವಾಖಾನೆ ಹಾಕಿದ ಬಳಿಕ ಅಲ್ಲೆಲ್ಲ ಟೀಮ್ ಬರ್ತದೆ, ಹೆಣ್ಮಕ್ಳ ಟೀಮ್ ಬಂದ ಬಳಿಕ ನೀ ಹಿಂಗ್ಯಾಕ್ ಮಾಡಿದಿ, ನಿನ್ನ ಸಂಬಂಧ ಈ ಪರಿಸ್ಥಿತಿ ನಮ್ಮ ಕೋಚಿಗೆ ಗೊತ್ತು, ಇನ್ನು ನಾವು ಕೋಚ್ ಇಲ್ದ ಫುಟ್ಬಾಲ್ ಹೆಂಗಾಡ್ನು ಅಂತ ಹೆಣ್ಮಕ್ಳು ಸೇರಿ ಆ ಒಬ್ಬ ಮೈಕಲ್ ಅಥವಾ ಹೀರೋಗ ಬೈತಾರ್ರಿ. ಹಿಂಗ ಡಾಕ್ಟರ್ ಏನ್ ಹೇಳ್ತಾರ ಅಂದ್ರೆ ಪ್ರಾಣಕ್ಕೆ ಏನಪ್ಪಾ ಇಲ್ಲ, ಇವರು 2-3 ತಿಂಗಳ ಬೆಡ್ ರೆಸ್ಟ್ ಮಾಡ್ಬೇಕು ಅಂದ್ರೆ ಮಕ್ಕೋಬೇಕು, ಇಲ್ಲ ಅಂದ್ರೆ ಇವರು ಆರಾಮ್ ಲೌಟ್ ಆಗುದಿಲ್ಲ ಆ ಡಾಕ್ಟರ್ ಹೇಳ್ತಾರ್ರಿ. ಹೇಳಿದ ಬಳಿಕ ಇನ್ನು ತಂಡಕ್ಕೆ ಕೋಚ್ ಯಾರು ಅಥವಾ ತಂಡವನ್ನ ಮುಂದೆ ನಡೆಸ್ಕೊಂಡು ಹೋಗ್ಬೇಕು ಯಾರು ಅನ್ನೋದು ಡೌಟ ಇಲ್ಲಿ ಶುರು ಆಗ್ತದೆ. ಏನು ಮುಂದಿನ ಸೀನ್ದಾಗ ಏನ್ ಬರ್ತೈತಪ್ಪ ಅಂದ್ರೆ ಒಬ್ಬ ವ್ಯಕ್ತಿ ಬರ್ತಾನೆ. ಬಂದ ಆ ಮಲಗಿದ ಕೋಚಿನ ಕೇಳ್ತಾನೆ, ಇನ್ ಹೆಂಗ ನಿನ್ ಟೀಮ್ ಹೆಂಗ್ ಮಾಡ್ಬೇಕು ಅಂತ ಕೇಳೋಣ. ಅವಾಗ ಅಂದ್ರೆ ಆ ಕೋಚ್ ಏನ್ ಮಾಡ್ತಾನಪ್ಪ ಅಂದ್ರೆ ಒಂದು ಫ್ಲಾಶ್ ಬ್ಯಾಕ್ ಅನ್ನ ಹೇಳಕತ್ತಾನ. ಅಂದ್ರೆ ಮೈಕಲ್ ಏನ್ ಹೀರೋ ಅಂದ್ರೆ ಅವನ ಕೋಚ್ ಆಗಿ ತಗೋರಿ ಅಂತ ಹೇಳಿರ್ತಾನೆ. ಇನ್ನ ಫ್ಲಾಶ್ ಬ್ಯಾಕ್ ಶುರು ಆತ್ರಿ. ಫ್ಲಾಶ್ ಬ್ಯಾಕ್ ಒಳಗ ಇಲ್ಲಿ ಏನ್ ತೋರಿಸ್ತಾರಪ್ಪ ಅಂದ್ರೆ ಒಂದು ಮ್ಯಾಚ್ ನಡೆದಿರ್ತೈತಿ. ಆ ಮ್ಯಾಚ್ ಒಳಗ ಮೈಕಲ್ ಅಂದ್ರೆ ಹೀರೋ ಮೇನ್ ಆಟಗಾರಾಗಿ ಆಡ್ತಿರ್ತಾನ. ಆ ಆಟದೊಳಗ ನಮ್ಮ ಹೀರೋನ್ ಟೀಮ್ ಗೆಲ್ತೈತಿ. ಅಂದ್ರೆ ಮೈಕಲ್ ಟೀಮ್ ಗೆಲ್ತೈತಿ. ಇಟ್ಟು ತೋರಿಸ್ತಾರ. ಇಟ್ಟು ತೋರಿಸಿದ ಬಳಿಕ ಮತ್ತೆ ಮುಂದಿನ ಸೀನ್ದಾಗ ಏನ್ ತೋರಿಸ್ತಾರಪ್ಪ ಅಂದ್ರೆ ಹೀರೋ ಅಂದ್ರೆ ಮೈಕಲ್ ಆ ತಂದೆಯನ್ನ ಒಬ್ಬ ಅವನು ಕೂಡ ದೊಡ್ಡ ವಿಲನ್ ಇರ್ತಾನೆ. ಅದನ್ನ ತೋರಿಸ್ತಾರ. ಹಂಗ ಅಲ್ಲಿ ಒಂದು ಫೈಟ್ ಆಕತಿ. ಆ ಫೈಟ್ ಅನ್ನು ಆ ವಿಲನ್ ಮಾಡ್ತಾನೆ. ಹಂಗ ಈ ಕಡೆ ಇನ್ನೊಮ್ಮೆ ಅಂದ್ರೆ ಹೀರೋಯಿನ್ ಇಲ್ಲಿ ತೋರಿಸ್ತಾರ. ಕಪ್ ಏನ್ ಗೆಲ್ಕೊಂಡ್ ಬರ್ತಿರ್ತಾನೋ, ಗೆಲ್ಕೊಂಡ್ ಬರುವಾಗ ಹೀರೋಯಿನ್ ಅವ್ರ ಭೇಟಿಯಾಗಿ ಆ ಕಪ್ಪದಿಂದ ಅದೇನ್ ಕಪ್ ಗೆಲ್ತಿರ್ತಾರಲ್ಲ ಆ ಕಪ್ಪದಿಂದ ಒಬ್ಬರನ್ನ ಯಾರನ್ನೋ ಹೀರೋಯಿನ್ ಬಿಡ್ತಾಳು. ಇಲ್ಲಿಂದ ಹೀರೋ ಮತ್ತ ಹೀರೋಯಿನಿಗೆ ಸ್ವಲ್ಪ ಪರಿಚಯ ಶುರುವಾಗಿರ್ತೈತಿ. ಮುಂದೆ ಏನ್ ತೋರಿಸ್ತಾರಪ್ಪ ಅಂದ್ರೆ ಆಪ್ಯದವ ಮೈಕಲ್ ಹೇಳ್ತಾರ್ರಿ, ನೀ ಇನ್ನ ದೊಡ್ಡ ಪ್ಲೇಯರ್ ಆಗ್ಬೇಕು, ಇಷ್ಟಕ್ಕೆ ನಿಂದಿರಬಾರ್ದು, ಆದ್ರೆ ನಮ್ಮ ರಾಜ್ಯದ ಸಲುವಾಗಿ ನೀ ಕಪ್ ತರಬೇಕು, ನಮ್ಮ ರಾಜ್ಯ ಆಗಿರ್ಬೋದು ನಮ್ಮ ದೇಶ ಸಲುವಾಗಿ ನೀ ಕಪ್ ಅನ್ನ ಗೆಲ್ಕೊಂಡ್ ಬರಬೇಕು ಅಂತ ಹೇಳ್ತಾನ್ರಿ ಹೀರೋನ ತಂದೆ. ಮುಂದಿನ ಸೀನ್ದಾಗ ಏನ್ ತೋರಿಸ್ತಾರಪ್ಪ ಅಂದ್ರೆ ಇನ್ನೊಂದು ಮ್ಯಾಚ್ ಇರ್ತೈತಿ. ಆ ಮ್ಯಾಚ್ಗೆ ಹೋಗ್ಬೇಕಂತ ಹೇಳಿ ತಂದೆ ಹೀರೋ ಎಲ್ಲರೂ ತಯಾರಾಗಿರ್ತಾರ. ಆದ್ರೆ ಹೀರೋನ್ ಅಪ್ಪ ಏನಿರ್ತಾನೋ ಅವನನ್ನ ಪೊಲೀಸರು ಕರ್ಕೊಂಡು ಹೋಗ್ತಾರ. ಏನೋ ಒಂದು ಮೀಟಿಂಗ್ ಐತಿ ಬಾ ಅಂತ ಹೇಳಿ. ಅವಾಗ ಈ ಕಡೆ ನಮ್ಮ ಹೀರೋ ಹೋಗಿ ಆ ಮ್ಯಾಚ್ ನ ಗೆಲ್ಕೊಂಡ್ ಬರ್ತಾನೋ. ಅಂದ್ರೆ ಚಲೋ ಪ್ಲೇಯರ್ ಆಗಿ ಆಡಿರ್ತಾನೋ. ಅದು ನ್ಯಾಷನಲ್ ಟೀಮ್ಗೆ ಸೆಲೆಕ್ಟ್ ಆಗೋದು ಒಂದು ಮ್ಯಾಚ್ ಇರ್ತೈತ್ರಿ. ಇಲ್ಲಿ ಒಬ್ಬ ವಿಲನ್ ತೋರಿಸ್ತಾರ. ಅವನ ಈ ಚಿತ್ರದ ವಿಲನ್ ಇರ್ತಾನ್ರಿ. ಬಂದ ನಮ್ಮ ಮೈಕಲ್ ಕೇಳ್ತಾನ, ನಿನ್ನ ಇನ್ನು ಮ್ಯಾಗ ದೊಡ್ಡ ಟೀಮ್ ಸೆಲೆಕ್ಟ್ ಮಾಡ್ತೈತಿ, ಚಲೋ ಆಡಿದಿ ಅಂತ ಹೇಳ್ತಾನೋ. ಯಾಕಂದ್ರೆ ಆ ಮ್ಯಾಚ್ನಾಗ ಅಂದ್ರೆ ಹೀರೋ ನಟ ಶ್ರೇಷ್ಠ ಯಾರು ಆಡೇ ಇರಂಗಿಲ್ಲ, ಅದಕ್ಕೆ ಇವು ಆರಾಮಾಗಿ ಸೆಲೆಕ್ಟ್ ಹಾಕನು ತೋರಿಸ್ತಾನೆ. ಒಬ್ಬ ದೋಸ್ತ್ ಬರ್ತಾನೆ. ದೋಸ್ತ್ ಬಂದು ಏನ್ ಹೇಳ್ತಾನಪ್ಪ ಅಂದ್ರೆ ನಾವು ಯಾರು ಕೂಡ ಈ ಟೀಮಿಗೆ ಸೆಲೆಕ್ಟ್ ಆಗಿಲ್ಲ, ಚಲೋ ಆಡಿದೀವಿ ಆದ್ರೂ ಸೆಲೆಕ್ಟ್ ಆಗಿಲ್ಲ ಅಂತ ಹೇಳ್ತಾನೋ. ಇದು ಮೈಕಲ್ನ ತಂದೆಗೆ ಗೊತ್ತಾಕತಿ, ಹೀರೋನ ತಂದೆಗೆ ಗೊತ್ತಾಕತಿ. ಗೊತ್ತಾದಕ್ಕೆ ಅಟ್ರು ನಡ್ರಿ ಹೋಗಿ ಭೇಟಿ ಆಗೋಣ ಅಂತ ಹೇಳಿ ಫೆಡರೇಷನ್ಗೆ ಹೋಗ್ತಾರೋ. ಫೆಡರೇಷನ್ಗೆ ಹೋದೊಳಕ ತಂದೆ ಅಟ್ಟ ಒಳಗೆ ಹೋಗ್ತಾನ್ರಿ. ತಂದೆ ಅಟ್ಟ ಒಳಗೆ ಹೋಗಿ ಸ್ವಲ್ಪ ಮಾತಾಡಿ ಹೊರಗೆ ಬರ್ತಾನೆ. ನಿಮ್ದು ಅಟ್ರು ಸೆಲೆಕ್ಷನ್ ಆಗೈತಿ, ಯಾರ್ಯಾರು ಏನಿತ್ತು ಅಟ್ರು ಸೆಲೆಕ್ಷನ್ ಆಗೈತಿ ಅಂತ ತಿಳ್ಕಿಸ್ಕೊಳ್ರಿ ಹೋಗಿ ಅಂತ ಹೇಳ್ತಾನೆ. ಟೀಮಿಗೆ ಸೆಲೆಕ್ಟ್ ಆಗುವಾಗ ನಮ್ಮ ಹೀರೋ ಅಥವಾ ಅವ್ನ ಟೀಮ್ ಸೇರಿ ಎಲ್ಲರೂ ಕೂಡಿ ಆಡಕ್ಕೆ ಹೋಗಿರ್ತಾರೆ. ಆಡಕ್ಕೆ ಹೋಗುವಾಗ ಏನಾಕೈತಪ್ಪ ಅಂದ್ರೆ ರೈಲ್ವೆ ಸ್ಟೇಷನ್ದಾಗ ಇನ್ನೇನು ಹೀರೋ ರೈಲ್ವೆ ಹತ್ತಿ ಹೋಗಿರ್ತಾನೆ ಅನ್ನೋದ್ರೊಳಗಾಗಿ ಆ ಒಬ್ಬ ಹೀರೋನ ತಂದೆ ಇರ್ತಾನಲ್ಲ ಅವಂಗ ಬಂದು ಚಾಕು ಹಾಕ್ತಾರೆ. ಟ್ರೈನಿಂದ ಇಳಿದು ಬರ್ಬಿಡ್ದ ಅವ್ನ ಚಾಕು ಹಾಕಿ ಅಲ್ಲಿ ಅವ್ನು ಸಾಯ್ತಾನ್ರಿ. ಹಂಗಾದ ಬಳಿಕ ನಮ್ಮ ಹೀರೋ ಇನ್ ಮ್ಯಾಗ ಫುಟ್ಬಾಲ್ ಆಡೋದನ್ನ ಬಿಟ್ಟು ಬಿಡ್ತಾನೋ. ಹಂಗ ಆ ಮ್ಯಾಚ್ಗೂ ಕೂಡ ನಮ್ಮ ಹೀರೋ ಆಡಕ್ಕೆ ಹೋಗಂಗಿಲ್ಲ. ಇನ್ ಮ್ಯಾಗ ಕತಿ ಪ್ರೆಸೆಂಟಿಗೆ ಶಿಫ್ಟ್ ಆಗ್ತೈತಿ. ಶಿಫ್ಟ್ ಆದ ಬಳಿಕ ಇಲ್ಲಿ ಏನು ಹೇಳ್ತಾನಪ್ಪ ಅಂದ್ರೆ ಮತ್ತೊಂದು ವಿಷಯ, ಕೋಚ್ ಅದಾವ ಈ ಒಬ್ಬ ವ್ಯಕ್ತಿಗೆ ಯಾರ್ಯಾರ ಟೀಮ್ಗೆ ಆಯ್ಕೆ ಆಗ್ಬೇಕು, ಯಾರ್ಯಾರನ್ನ ಹೆಣ್ಮಕ್ಳನ್ನ ತಗೋಬೇಕು, ಯಾರ್ಯಾರನ್ನ ಹೆಂಗೆ ಆಡಿಸ್ಬೇಕು ಅನ್ನೋದು ಅವ್ರಿಗೆ ಇರ್ತಕ್ಕಂಥ ಊಟ ಆಗಿರ್ಬೋದು, ಅರಿವಿ ಆಗಿರ್ಬೋದು ಎಲ್ಲವನ್ನ ಈ ಮೈಕಲ್ ಕೊಟ್ಟಿರ್ತಾನ್ರಿ. ಅವಾಗ ಆ ಒಂದು ವಿಷಯವನ್ನು ಅಲ್ಲಿ ತೋರಿಸ್ತಾರೋ. ಹಿಂಗಾಗಿ ಇನ್ನು ಕೋಚ್ ಇದ್ದವ ಮೈಕಲ್ನ ಕರೆದು ಹೇಳ್ತಾನೋ, ನೀನ್ ಮ್ಯಾಗ ಈ ಟೀಮ್ಗೆ ಕೋಚ್ ಆಗಿ ಹೋಗತ್ತೆ ಹೇಳ್ತಾನೋ. ಅವಾಗ ಒಲ್ಲಾಗಿದ್ರು ದೋಸ್ತ್ ಹೇಳಲ್ಲ ಅಂತ ಹೇಳಿ ಆ ಟೀಮ್ಗೆ ಕೋಚ್ ಆಗಿ ನಮ್ಮ ಹೀರೋ ಹೊಕ್ಕನೋ. ಆದ್ರೆ ಈ ಒಂದು ಕೋಚ್ ಆಗಿ ಹೋಗಿದ್ದ ನಮ್ಮ ಹೆಣ್ಮಕ್ಳಿಗೆ ಅಂದ್ರೆ ಫುಟ್ಬಾಲ್ ಆಡೋ ಹೆಣ್ಮಕ್ಳಿಗೆ ಪಸಂದ್ ಬರಂಗಿಲ್ರಿ. ಹಂಗ ಆ ಒಂದು ಫುಟ್ಬಾಲ್ ನಡಿ ಜಾಗಕ್ಕೆ ಹೋಗ್ತಾರ. ಹೋದ ಬಳಕ ಅಲ್ಲಿ ಮತ್ತೆ ಬಂದ ರಾತ್ರಿ ಏನಾಕೈತಿಪ್ಪ ಅಂದ್ರೆ ಮತ್ತೆ ಹೀರೋನ್ ಮ್ಯಾಗ ಅಟ್ಯಾಕ್ ಆಕತಿ. ಹೀರೋ ಎಲ್ಲಾರನ್ನು ಬಡಿತಾನೋ. ಆದ್ರೆ ಸ್ವಲ್ಪ ಗೋಲಿ ಅಂದ್ರೆ ಗುಂಡುಗಳು ನಡೀತಾವ. ನಡೆದ ಬಳಕ ಇದನ್ನ ಹೋಗಿ ಫೆಡರೇಷನ್ದಾಗ ಮತ್ತೆ ಎನ್ಕ್ವೈರಿ ನಡೀತೈತ್ರಿ. ಹಿಂಗಾತಂದ್ರೆ ನಿಮ್ಮ ಇಡೀ ಪೂರ್ತಿ ಟೀಮನ್ನ ಡಿಸ್ಕ್ವಾಲಿಫೈಡ್ ಮಾಡಿತ್ತು ಅಂತ ಹೇಳ್ತಾರೋ. ಹೀರೋ ಕೇಳ್ಕೊತಾನೋ. ಆದ್ರೆ ಕೇಳಂಗಿಲ್ಲ. ಇನ್ನೊಮ್ಮೆ ಏನ್ರ ಮಾಡ್ರಿ 2 ವರ್ಷ ತನಕ ನಿಮ್ಮ ಟೀಮನ್ನ ಬ್ಯಾನ್ ಮಾಡಬೇಕೈತಿ, ಸುಮ್ ಹೋಗ್ರಿ ಅಂತ ಹೇಳ್ತಾನ. ಇನ್ನೇನು ಹೋಗ್ಬೇಕು ಅನ್ನೋದ್ರೊಳಗಾಗಿ ವಿಲನ್ ಎಂಟ್ರಿ ಆಕತಿ.
ವಿಲನ್ ಬಂದು ಏನು ಹೇಳ್ತಾನೆ, ಚಲೋ ಟೀಮ್ ಐತಿ, ಯಾಕೆ ಇದಂತ ಇದ್ರಿ ಇಟ್ಕೋರಿ ಅಂತ ಹೇಳ್ತಾನೆ. ಆ ಒಬ್ಬ ವಿಲನ್ ಹೇಳಾನ ಅಂದ ಬಳಕ ಅಂದ್ರೆ ಈಗ ಹೀರೋಗ ಚಲೋ ಆಗಿರ್ತಾನ್ರಿ ವಿಲನ್, ಚಲೋ ರೀತಿ ಕಾಣ್ತಿರ್ತಾನ, ಅದ್ರ ಸಂಬಂಧ ಆ ಒಂದು ಟೀಮ್ ಅನ್ನ ಇಟ್ಕೋತಾರ. ಆದ್ರೆ ಈ ಒಂದು ಹಿಂಗಾಗಿದ್ದ ಮತ್ತ ಆ ಹೆಣ್ಮಕ್ಳಿಗೆ ಆಗ್ಬಾರ್ದಿಲ್ಲ. ಹಂಗ ನೆಕ್ಸ್ಟ್ ಒಂದು ಮ್ಯಾಚ್ ನಡೀತಿದ್ರಿ. ಮ್ಯಾಚ್ ಒಳಗ ಹೆಣ್ಮಕ್ಳು ತೀರಾ ಕಳಪೆ ಪ್ರದರ್ಶನ ತೋರಿಸ್ತಾರ, ಅಲ್ಲಿ ಚಲೋ ಆಡಂಗಿಲ್ಲ ಅಂದ ಬಳಕ ಎದ್ರ ಸಂಬಂಧ ಸೋತ್ರಿ ಅಂತ ಕೇಳಾನ ಮ್ಯಾಚ್ ಮ್ಯಾಗ ನಾವು ಫೆಡರೇಷನ್ ನೋಡಕತ್ತೈತಿ, ನಮಗೊಬ್ಬ ಕೋಚಿನ ಬೇರೆದವ್ ಕೊಟ್ಟರು ಪಾಡಕತಿ ಅಂತ ಆ ಒಬ್ಬ ಟೀಮ್ ಕ್ಯಾಪ್ಟನ್ ಹೇಳ್ತಾಳೆ. ಇಷ್ಟೆಲ್ಲ ಆಗಿದ್ದು ನೋಡಿದ್ದು ಮೈಕಲ್ ಏನ್ ಮಾಡ್ತಾನಪ್ಪ ಅಂದ್ರೆ, ಇನ್ ಮ್ಯಾಗ ನಾ ಇನ್ನು ಹೊತ್ತ ಮೇರೆಗೆ ಕೋಚ್ ಆಗಿರಬಾರದು ಅಂತ ಹೇಳಿ ಮೈಕಲ್ ರಾಜೀನಾಮೆ ಕೊಡಕ್ ಹೋಗ್ತಾನ. ಅವಾಗ ವಿಲನ್ ಅಂತ ಹೋಗಿ ರಾಜೀನಾಮೆ ಕೊಡ್ತಿರ್ತಾನ. ಅನ್ನೋದ್ರೊಳಗಾಗಿ ಮೈಕಲ್ ಕಡೆ ಏನ್ ಚೆನ್ನಾಗಿರ್ತಾರಲ್ಲ ಅವರು ರಾತ್ರಿ ದಿನ ಶೂಟ್ಔಟ್ ಅಂದ್ರೆ ಬಂದೂಕನ ಯಾರು ಚಲಾಯಿಸಿರ್ತಾರೋ ಅವ್ರು ಬರ್ತಾರ. ಮೈಕಲ್ ಹೇಳ್ತಾನು, ಇಲ್ಲಿ ಇದು ಮಾಡ್ಬೇಡ್ರಿ, ಹೊರ ನೋಡ್ಕೊಂಡು ನಡ್ರಿ ಅಂತ ಹೇಳ್ತಾನ. ಆದ್ರೆ ಇಲ್ಲೇ ಆಗ್ಬೇಕು ಅಂತಾನು, ಯಾಕಂದ್ರೆ ಇವ್ರಿಗೆ ಸುಪಾರಿ ಕೊಟ್ಟಿದ್ದು ಯಾರಪ್ಪ ಅಂದ್ರೆ ಅದ ವಿಲನ್ ಅಂತ ಹೇಳ್ತಾನ. ಅದ ವಿಲನ್ ಅಂದ ಬಳಕ ಅವಾಗ ಅವ್ನು ಸ್ವಲ್ಪ ಮತ್ತೆ ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ಇವ್ರು ಏನು ನ್ಯಾಷನಲ್ ಟೀಮಿಗೆ ಸೆಲೆಕ್ಟ್ ಆಗಕ್ಕೆ ಹೋಗಿರ್ತಾರೋ ಅವಾಗ ಸೆಲೆಕ್ಟ್ ಮಾಡಕತ್ತ ಹೇಳಿ ಹೀರೋನ್ ತಂದೆ ಒಳಗೆ ಹೋಗಿರ್ತಾನ್ರಿ ಕೇಳಕತ್ತ. ಅವಾಗ ಅಲ್ಲಿ ಆಗಿದ್ದ ಬೇರೆ ಇರ್ತೈತಿ. ಏನಂದ್ರೆ ಗುಂಡಾನ ಮಗನ ಅಲ್ಲಿ ಸೆಲೆಕ್ಟ್ ಮಾಡಿದ್ರೆ ನಮ್ಮ ಟೀಮಿನ ಅಂದ್ರೆ ನಮ್ಮ ರಾಜ್ಯದ ಅಥವಾ ನಮ್ಮ ಟೀಮದ ಫುಟ್ಬಾಲ್ದ ಏನೊಂದು ಮರ್ಯಾದೆ ಉಳಿತೈತಿ ಅಂತ ಹಿಂಗೆಲ್ಲ ಮಾತಾಡಿರ್ತಾನ. ಅವಾಗ ಇವೇನು ಹೇಳ್ತಪ್ಪ ಅಂದ್ರೆ, ಗುಂಡಾನ ಅದನ್ನು ನನ್ನ ಏನ್ರಿ ಮಾಡ್ರಿ, ನನ್ನ ಮಗ ಆಗಲಿ ಚಲೋ ಪ್ಲೇಯರ್ ಅದಾನು, ಅವಂಗ ಅಂಥದ್ದು ಏನೂ ಗೊತ್ತಿಲ್ಲ ಅಂತ ಹೇಳಿರ್ತಾನ. ಆದ್ರೂ ಕೇಳಿರಂಗಿಲ್ಲ. ಅವಾಗ ಸುಮ್ಮ ಬಂದ ಒಟ್ಟು ಸೆಲೆಕ್ಟ್ ಆಗಿರಿ ತಂದಿರ್ತಾನು. ಅವಾಗ ಸ್ವಲ್ಪ ಕೆಲಸ ಐತೆ ಅಂತ ಹೇಳಿ ಆ ಹೀರೋನ ತಂದೆ ಏನು ಮಾಡಿರ್ತಾನೆ, ಸ್ವಲ್ಪ ಬೇರೆ ಕಡೆ ಹೋಗಿರ್ತಾನೆ. ಅಲ್ಲಿ ಏನು ತೋರಿಸ್ತಾರೆ ಅಂದ್ರೆ, ಇವ್ ಏನು ಸೆಲೆಕ್ಟ್ ಮಾಡಕ್ಕೆ ಕೂತಿರ್ತಾನಲ್ಲ ಅವನನ್ನ ಅಲ್ಲೇ ಬಡಿತಿರ್ತಾರೆ ಒಂದು ಹೋಟೆಲ್ದಾಗ. ಅವನ ಕಡೆ ಒತ್ತಾಯದ ಮೇರೆಗೆ ಸಹಿ ಮಾಡಿಸ್ತಾರೆ. ಸಹಿ ಮಾಡಿಸ್ಕೊಂಡ್ ಬಳಕ ನೀವು ಸೆಲೆಕ್ಟ್ ಆಗಿರಿ ಹೋಗ್ರಿ ಅಂತ ಹೇಳಿರ್ತಾರೆ. ಅದಕ್ಕೆ ಆ ಒಂದು ಫ್ಲಾಶ್ ಬ್ಯಾಕ್ ಇಲ್ಲಿ ಮುಗಿತೈತಿ, ಮತ್ತೆ ಪ್ರೆಸೆಂಟ್ ಬರ್ತೈತಿ. ಇನ್ನು ಮ್ಯಾಗ ನಮ್ಮ ಹೀರೋ ಏನು ಮಾಡ್ತಾನಪ್ಪ ಅಂದ್ರೆ, ಇಲ್ಲಿ ತನಕ ಸುಮ್ಮಿದ್ನಿ ಅಂದ್ರೆ ಇದು ಯಾವುದೇ ರೀತಿಯ ತಲೆಯಾಗಿರಲಿಲ್ಲ. ಇನ್ನು ಮ್ಯಾಗ ನೋಡು ಹೆಂಗೆ ಆಟ ಆಡಿಸ್ತಾನೋ, ಕಪ್ ನಾವು ಗೆಲ್ಲೋದು ಅನ್ಕ ಪಕ್ಕ ಐತಿ ಅಂತ ಆ ಒಬ್ಬ ವಿಲನ್ ಚಾಲೆಂಜ್ ಮಾಡಿ ಅಲ್ಲಿಂದ ಹೀರೋ ಎಲ್ಲಿ ಬರ್ತಾನಪ್ಪ ಅಂದ್ರೆ ಡೈರೆಕ್ಟ್ ಗ್ರೌಂಡಿಗೆ ಬರ್ತಾನೆ. ಗ್ರೌಂಡ್ಗೆ ಫುಟ್ಬಾಲ್ ತೊಗೊಂಬಂದಿರ್ತಾನೆ. ಅವಾಗ ಹೆಣ್ಮಕ್ಳು ಏನು ಹೇಳ್ತಾನೆ ಅಂದ್ರೆ, ಹೊಳ್ ಬರಬೇಡತ್ತಂದ್ರೆ ಎದಕ್ಕೆ ಬರ್ತೀವಿ ನಮ್ಮ ಜೋಡ, ನಾವು ನಿಮ್ಮ ಜೋಡ ನಿನ್ನ ಕೋಚ್ ಒಳಗೆ ಆಡಕ್ಕೆ ನಮ್ಗೆ ಇಷ್ಟ ಇಲ್ಲ ಅಂತಾರೋ. ಅವಾಗ ಹೀರೋ ಒಂದು ಚಾಲೆಂಜ್ ಮಾಡ್ತಾನೆ, ನೀವು 11 ಜನ, ನಾ ಒಬ್ಬನ, ನಾ 3 ಗೋಲ್ ಮಾಡ್ತಾನೆ, 3 ಗೋಲ್ ಒಳಗೆ ಒಂದೇ ಗೋಲ್ ತಡೆದ್ರೆ ಅಂದ್ರೆ ನಾ ಬಿಟ್ಟು ಹೋಗ್ಕೊಂತ ಹೇಳ್ತಾನೆ. ಅವಾಗ ಎಲ್ಲರೂ ತಯಾರಾಕಾರು, ಆದ್ರೆ ಯಾರು ಕೂಡ ಆ ಗೋಲ್ಗಳನ್ನು ತಡೆಯೋಕ್ಕಾಗೋದಿಲ್ಲ. ಅದ್ರ ಸಲುವಾಗಿ ಕೋಚ್ ಆಗಿ ನಮ್ಮ ಹೀರೋನ ಕಂಟಿನ್ಯೂ ಆಕ. ಮತ್ತೆ ಮುಂದಿನ ಸೀನ್ದಾಗ ಏನು ತೋರಿಸ್ತಾರಪ್ಪ ಅಂದ್ರೆ, ಹೀರೋ ಇನ್ನು ಕೋಚ್ ಆಗಿರ್ತಾನೆ ರೀ. ಇನ್ನು ಕೋಚ್ ಮಾತಾ ಕೇಳಬೇಕಾಗಿರ್ತೈತಿ ಆ ಎಲ್ಲ ಹೆಣ್ಮಕ್ಳು. ಒಂದು ನೆಟ್ ಇರ್ತೈತಿ, ಆ ನೆಟ್ದೊಳಗೆ ಬರೀ ಮೂಲಿ ಅಟ್ಟ ಬಿಟ್ಟಿರ್ತಾನೆ. ಅಂದ್ರೆ ಅಲ್ಲಿ ಬಾಲ್ ಹೋಗ್ಬೇಕು, ಒಂದು ಗೇಮ್ ಆಡಿಸ್ತಾನೆ. ಎಷ್ಟು ಅದಿರಿ, ಎಷ್ಟು ಜನ ಆ ಮೂಲ್ಯಾಗ ಹೊಡಿಬೇಕು ಬಾಲ, ಒಬ್ಬರು ತಪ್ಪಿರ ಅಂದ್ರೆ 10 ರೌಂಡ್ ಓಡಿ ಬರ್ಬೇಕು ಅಂತ ಹೇಳ್ತಾನೆ. ಹ್ಞೂ ಅಂತ ಹೇಳ್ದ ಎಲ್ಲರೂ ಏನು ಮಾಡ್ತಾರಪ್ಪ ಅಂದ್ರೆ, ಆ ಒಂದು ಬಾಲ್ ಹೊಡ್ಯಾಕ ಹೋಗಾರು. ಫಸ್ಟ್ನೇ ತಪ್ತಾರೋ, 2ನೇ ತಪ್ತೈತಿ, 3ನೇದು ತಪ್ತಾರೋ, 4ನೇದು ತಪ್ತೈತಿ. ಹಿಂಗಾದ ಬಳಿಕ 4 ಮಂದಿ ತಪ್ಪ 40 ರೌಂಡ್ ಆಗಿರ್ತೈತಿ. ಮುಂದಿನವ್ರು ಒಬ್ರು ಬಂದ ಅಂದ್ರೆ ಆ ಟೀಮ್ ಕ್ಯಾಪ್ಟನ್ ಬಂದು ಏನು ಮಾಡ್ತಾರಪ್ಪ ಅಂದ್ರೆ, ಕರೆಕ್ಟ್ ಮೂಲ್ಯಾಗ ಹೊಡಿತಾಳ್ರಿ ಬಾಲ್. ಅದ್ರ ಮುಂದೆ ಏನು ಬರ್ತಾರಲ್ಲ ಒಟ್ಟರು ಕೂಡ ಆ ಕರೆಕ್ಟ್ ಆ ಮೂಲ್ಯಾಗ ಬಾಲ್ ಹೊಡಿತಾರೋ. ಹೊಡೆದ ಬಳಿಕ ಇಲ್ಲಿ ಹೀರೋ ಲಾಸ್ಟಿಗೆಲ್ಲ ಕೇಳ್ತಾನೆ, ಎದ್ರ ಸಂಬಂಧ ಹಿಂಗೆ ಮಾಡಿದಿ ಅಂತ ಕೇಳ್ತಾನೆ. ಅವಾಗ ಏನು ಹೇಳ್ತಾರಪ್ಪ ಅಂದ್ರೆ, ನನ್ನ ಟೀಮ್ ಭಾಳ ಮೊದಲ 40 ರೌಂಡ್ ಓಡಿ ಸಾಕಾಗಿತ್ತು, ಇನ್ನು ಮತ್ತೆ ನಾ ತಪ್ಪು ಮಾಡಿದ್ರೆ ಮತ್ತೆ ರೌಂಡ್ ಓಡಬೇಕಾಗಿತ್ತು, ಅದ್ರ ಸಂಬಂಧ ಹೊಡೆದ್ನಿ ಅಂತ ಹೇಳ್ತಾಳೆ. ಅವಾಗ ಹೀರೋ ಏನು ಹೇಳ್ತಾರಪ್ಪ ಅಂದ್ರೆ, ನೀವು ನಿಮ್ಮ ಸಂಬಂಧ ಆಡಬೇಡ್ರಿ, ಟೀಮ್ ಸಂಬಂಧ ಆಡ್ರಿ. ಟೀಮ್ ಸಂಬಂಧ ಆಡ್ರಿ ಅಂದ್ರೆ ನೀವು ಗೆಲ್ಲಕ್ಕೆ ಸಾಧ್ಯ, ಇಲ್ಲಾಂದ್ರೆ ಸೋಲ್ತೀರಿ ಅಂತ ಹೇಳ್ತಾನು. ಅವಾಗ ಅದಕ್ಕೆಲ್ಲ ಒಪ್ಕೋತಾರ್ರಿ. ಮುಂದಿನ ಸೀನ್ದಾಗ ಏನು ತೋರಿಸ್ತಾರಪ್ಪ ಅಂದ್ರೆ, ಅಷ್ಟು ಜನ ತಯಾರಾಗಿರ್ತಾರೆ, ಆದ್ರೆ ಇನ್ನ ಇಬ್ಬರು ಬರಬೇಕಾಗಿರ್ತದೆ. ಆ ಇಬ್ಬರನ್ನ ಕರ್ಕೊಂಡು ಹೋಗಾಕ ಮತ್ತೆ ಹೀರೋ ಮತ್ತು ಹೀರೋಯಿನಿಯವರು ಹೊಕ್ಕಾರು. ಹೀರೋಯಿನಿಯವರು ಕೂಡ ಅಲ್ಲೇ ಇರ್ತಾರೆ. ಹೀರೋ ಮತ್ತು ಹೀರೋಯಿನಿಯವರು ಹೋಗಿ ಫಸ್ಟ್ನೇದ ಅಂದ್ರೆ ಮೊದಲನೇದು ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ, ತನ್ನ ಮದುವೆಯಾಗಿ ಒಂದು ಸಂಸಾರವನ್ನು ನಡೆಸ್ತಿರ್ತಾವೆ. ಅಲ್ಲಿ ಹೋಗಿ ಆ ವ್ಯಕ್ತಿ ಕೇಳ್ತಾರೆ. ಅವಾಗ ಆ ಆಕಿಗಂದ ಏನು ಹೇಳ್ತಾನಪ್ಪ ಅಂದ್ರೆ, ಈಗಿನ ನಾವು ಮದುವೆ ಆಗೈತಿ, ಇನ್ನು ಯಾವುದೇ ರೀತಿಯಾಗಿ ಫುಟ್ಬಾಲ್ ಆಡಕ್ಕೆ ಕಳ್ಸಂಗಿಲ್ಲ ಅಂತ ಹೇಳ್ತಾವೆ. ಅಲ್ಲಿಂದ ಮದ್ದ ಆ ತಳ ವಿಚಾರ ಮಾಡ್ರಿ, ಅಕಸ್ಮಾತ್ ನಿಮ್ಗೆ ಕಳ್ಸು ಮರ್ಜಿ ಇದ್ರೆ ಹೋಗ್ರಿ, ಇದನ್ನು ತಗೋರಿ ಕಳ್ಕೊಂಬರ್ರಿ ಅಂತ ಹೇಳಿರ್ತಾನೆ. ಇನ್ನು ಮತ್ತೆ 2ನೇದವ್ರ ಕಡೆ ಹೋಗ್ತಾಳೆ. 2ನೇದವ್ರದ್ದು ಏನಾಗಿರ್ತೈತಪ್ಪ ಅಂದ್ರೆ, ಫುಟ್ಬಾಲ್ ಆಡೋ ಟೈಮ್ದಾಗ ಒಬ್ಬ ಪ್ರೇಮಿ ಅಕಸ್ಮಾತ್ ಆಗಿ ನನ್ನ ಪ್ರೀತಿ ಮಾಡಂಗಿಲ್ಲ ಅಂತ ಹೇಳಿದ ಬಳಿಕ ಆ ತತ್ತಿಯಿಂದ ಮುಖ ಕೊಡ್ದಿರ್ತಾನೆ. ಮುಖ ಕೊಡದ ಬಳಿಕ ಇಲ್ಲಿ ಆಕೆಗೆ ಮುಂದೆ ಕಡೆ ಒಂದು ಸೈಡ್ ಮುಖ ಸುಟ್ಟಿರ್ತೈತಿ, ಅಂದ್ರೆ ಆಸಿಡ್ ಹಾಕಿರ್ತಾನೆ ರೀ. ಅದ್ರ ಸಂಬಂಧಾಗಿ ಅಂದೇನು ಹಿಡಿದ ಅವಕ್ಕೆ ಹೊರಗೆ ಬಂದಿರಂಗಿಲ್ಲ. ಈಗ ಹೋಗಿ ಏನೋ ಒಂದು ಸ್ಪೀಚ್ ಕೊಟ್ಟ ನಮ್ಮ ಹೀರೋ ಅವಳನ್ನ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದ ಆ ವ್ಯಕ್ತಿ ಏನಿರ್ತಾನಲ್ಲ ಆ ಆಸಿಡ್ ಹಾಕಿದ, ನೀನು ಅವನ ಮ್ಯಾಗ ಆಸಿಡ್ ಹಾಕೋತ್ ಕೇಳಿ ಎಲ್ಲ ಟೀಮ್ ಅಂದ್ರೆ ಏನು ಈ ಹೀರೋನ ಟೀಮ್ ಇರ್ತದಲ್ಲ ಅಂದ್ರೆ ಅದು ಅವ್ನ ಕೈಯಾಗ ಇರೋ ಟೀಮ್, ಆ ಟೀಮ್ ಸೇರಿ ಅವ್ನು ಕರ್ಕೊಂಡ್ ಬಂದಿರ್ತಾರೆ. ಹಾಕತ್ ಹೇಳ್ತಾನೆ. ಆದ್ರೆ ಹಸಿರು ಹಾಕೊಂಡಾಕ ಏನು ಮಾಡ್ತಾಳಪ್ಪ ಅಂದ್ರೆ ಹಾಕಂಗಿಲ್ಲ. ಇನ್ನು ಮ್ಯಾಗ ನಾ ಫುಟ್ಬಾಲ್ ಆಡ್ತಾನು ನೋಡ್ಕೋತ ಟಿವ್ಯಾಗ ನೋಡ್ಕೋತ ಹೇಳಿ ಅಲ್ಲಿ ಹೋಗಿ ಬಿಡ್ತಾರೆ ರೀ. ಡೈರೆಕ್ಟ್ ಎಲ್ಲಿ ಬರ್ತಾರಪ್ಪ ಅಂದ್ರೆ ಗ್ರೌಂಡಿಗೆ ಬರ್ತಾರೆ. ಹಂಗ ಈ ಕಡೆ ಒಂದು ಕಡೆ ಏನಾಕೈತಪ್ಪ ಅಂದ್ರೆ, ಆ ಒಬ್ಬ ತನ್ನ ಗಂಡ ಏನು ಬ್ಯಾಡ ಅಂದಿರ್ತಾನಲ್ಲ ಅವನು ಕೂಡ ತನ್ನ ಹೆಂಡತಿನ ತಂದ ಆ ಫುಟ್ಬಾಲ್ ಆಡಕ್ಕೆ ಬಿಡ್ತಾನೆ ರೀ. ಹಂಗ ಇನ್ನು ಮತ್ತೆ ಒಂದು ಮ್ಯಾಚ್ ನಡೀತೈತಿ. ಮುಂದಿನ ಮ್ಯಾಚ್ ನಡಿಬೇಕಾದ್ರೆ ಅಲ್ಲಿ ಆ ಒಬ್ಬ ವಿಲನ್ ಏನು ಮಾಡಿರ್ತಾನಪ್ಪ ಅಂದ್ರೆ, ಆ ಪೊಲೀಸರಿಗೆ ಹೇಳಿ ಆ ಮೈಕಲ್ನ ತಗೊಂಡು ಹೋಗಕ್ಕೆ ಪೊಲಿಟಿಷಿಯನ್ಗೆ ಒಯ್ತಾನೆ ರೀ. ಅಂದ್ರೆ ಏನೂ ಕಾರಣ ಇರಲ್ದನೆ ಆ ಒಬ್ಬ ಮೈಕಲ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಅವಾಗ ಏನು ಹೇಳ್ತಾನಪ್ಪ ಅಂದ್ರೆ ಹೀರೋಯಿನಿಗೆ, ಈ ಒಂದು ಫೈಲ್ದಾಗ ಮ್ಯಾಚ್ ಹೆಂಗೆ ನಡಿಬೇಕು, ಏನು ನಡಿಬೇಕು ಅನ್ನೋದು ಬರ್ತೈತಿ, ಹೋರಿ ನಾನೊಟ್ಟಿಗೆ ಹೋಗಿ ಸ್ವಲ್ಪ ಏನು ಕೆಲಸ ನೋಡ್ಕೊಂಡು ಬರ್ತದೆ ಅಂತ ಹೇಳಿ ಹೋಗ್ತಾನೆ. ಅಂದ್ರೆ ಇಲ್ಲಿ ಏನು ಆಡ್ತಿದ್ದ ಟೀಮ ಆ ವಿಲನ್ ಟೀಮನೇ ಇರ್ತೈತಿ. ಆ ಟೀಮ್ ಏನು ಅಂಪೈರು ಕೂಡ ವಿಲನ್ ಕಡೆ ಇರ್ತಾರೆ. ಅಂದ್ರೆ ಏನೋ ತಪ್ಪಾದ್ರೂ ಕೊಡಬಾರ್ದು ಅನ್ನೋ ಲೆಕ್ಕಕ್ಕೆ ಅಂದ್ರೆ ವಿಲನ್ ಟೀಮ್ಗೆ ಕಡಿ ಹಂಗೆ ನಮ್ಮ ಹೀರೋ ಪೊಲಿಟಿಷಿಯನ್ದಾಗ ಕೂತಿರ್ತಾನೆ. ಅವ್ನು ಏನೋ ಮಾಡಿದ್ರು ಬಿಡ್ತಿರಂಗಿಲ್ಲ. ಅವಾಗ ಅವ್ನು ಸ್ವಲ್ಪ ಏನು ಮಾಡ್ತಾನಪ್ಪ ಅಂದ್ರೆ, ಪೊಲೀಸರಿಗೆ ಹೊಳ್ಳಿ ಒಂದು ಸ್ವಲ್ಪ ಅವ್ರು ಹೇಳಿದ ಪ್ರಕಾರನೇ
ಮಾಡಿ ತೋರಿಸ್ತಾನೆ. ಅಂದ್ರೆ CM ಗಾಡಿಗೆ ಅಡ್ಡ ಹಾಕೋದು ಅಥವಾ ಪೊಲಿಟಿಷಿಯನ್ ಮುಂದೆ ಒಂದು ಪೊಲೀಸ್ ಜೀಪ್ ಐತಿ ಅದನ್ನ ಬ್ಲಾಸ್ಟ್ ಮಾಡೋದು ಹಿಂಗೆಲ್ಲ ಹೀರೋ ಇದ್ದವ ಅದನ್ನ ನಿಜವಾಗಿ ಮಾಡಿ ತೋರಿಸ್ತಾನ್ರಿ. ಅವ್ರು ಸುಮ್ಮನೆ ಈ ರೀತಿ ಮಾಡಿದೆ ಅಂತ ಹೇಳಿ ನಿಮ್ಮ ಮ್ಯಾಗ ಕಂಪ್ಲೇಂಟ್ ಕೊಡ್ತೀವಿ ಅಂದಿರ್ತಾರ. ಆದ್ರೂ ಹೀರೋ ಅದನ್ನೆಲ್ಲ ನಿಜವಾಗಿ ಮಾಡಿ ತೋರಿಸ್ತಾನೋ. ಇನ್ನೊಂದು ಲಾಸ್ಟ್ನಾಗ ಮಾಡವಿರ್ತಾನೋ ಅಂದ್ರೆ ಒಬ್ಬ ಗುಂಡು ಹೊಡೆಯವಿರ್ತಾನೋ, ಅವ ಬಂದವ ನೀವು ಹೋರಿ ಬೇಡ ಅಂತ ಹೇಳ್ತಾನೋ. ಅವಾಗ ಅಲ್ಲಿದ್ದ ಹೀರೋ ಒಂದು ಸೈಕಲ್ ಮುಟ್ಕೊಂಡ ಅಲ್ಲಿ ಹೋಗಿ ಬಿಡ್ತಾನೋ. ಹೋಗಿ ಎಲ್ಲಿ ಬರ್ತಾನೆ ಅಂದ್ರೆ ಗ್ರೌಂಡಿಗೆ ಬರ್ತಾನೆ. ಗ್ರೌಂಡ್ ಬರೋದ್ರೊಳಗಾಗಿ ಏನು ಮಾಡಿರ್ತಾರೆ ಅಂದ್ರೆ ಇಲ್ಲಿ ಕೆಲವೊಬ್ಬ ಪ್ಲೇಯರ್ಸ್ ಇಂಜುರಿ ಆಗಿರ್ತೈತಿ ಅಂದ್ರೆ ಬಡಿದಿರ್ತಾರೋ. ಯಾಕಂದ್ರೆ ಅವ್ರು ಆ ನಮೂನಿ ಆಟನ ಬರೀ ಗೋಲ್ ಮಾಡ್ತಿರಂಗಿಲ್ಲ, ಹಂಗ ಅಲ್ಲಿ ಅವ್ರನ್ನ ಬಡದು ಆಡ್ತಿರ್ತಾರೋ. ಇದನ್ನ ತಿಳಿದು ಏನು ಮಾಡ್ತಾನಪ್ಪ ಹೀರೋ ಗೊತ್ತಾಗೈತಲ್ಲ ಅವರು ಫಿಸಿಕಲಿ ಗೇಮ್ ಆಡಕತ್ತಾರತಿ. ಅವಾಗ ಅಂಪೈರ್ನು ಕೂಡ ಅವ್ರ ಕಡೆನೇ ಇರ್ತಾರೆ. ಅವಾಗ ಒಬ್ಬಕ್ಕೆ ಹೆಣ್ಮಗಳು ಇರ್ತಾಳೆ ಪಾಂಡ್ಯಮ್ಮ ಅಂತ ಹೇಳಿ, ಆ ಪಾಂಡ್ಯಮ್ಮನ ಕಳಿಸಿ ಆ ಒಬ್ಬ ಅಂಪೈರ್ನ ಬಡಿತಾಳು. ಹೋಗಿ ಹಾಯ್ ಅಂತ ಹೇಳ್ತಾನು. ಅವಾಗ ಹಾದ ಬಳಕ ಆ ಅಂಪೈರ್ ಹೋಗಿ ಬೀಳ್ತಾನ್ರಿ. ಅವಾಗ ಅವನ್ನ ಎಬಿಸಿ ಹೊರಗೆ ಹಾಕಿಬಿಡ್ತಾರ. ಬೇರೆ ಅಂಪೈರ್ ಬರ್ತಾನ್ರಿ ಆಡ್ಸಾಕ. ಹಿಂಗಾಗಿ ಆ ಮ್ಯಾಚನ್ನ ನಮ್ಮ ಹೀರೋನ್ ಟೀಮ್ ಗೆಲ್ತತಿ. ಇನ್ ಮ್ಯಾಗ ನಡೀದಪ್ಪ ಅಂದ್ರೆ ಫೈನಲ್ ಗೇಮ್ ರೀ. ಫೈನಲ್ ಗೇಮನ್ನು ಆಡಿಸ್ಬೇಕಂದ್ರೆ ಚಲೋ ಆಡೋ ಹೆಣ್ಮಗಳಿಗೆ ಯಾರು ಕಿಡ್ನಾಪ್ ಮಾಡಿ ಡ್ರಗ್ಸ್ ಕೊಟ್ಟಿರ್ತಾರೆ. ಆ ಎಲ್ಲೇ ತುಡುಕ್ಯಾಳುಗುಳ್ದ ಡ್ರಗ್ಸ್ ಒಳಗೆ ಬಂದಿರ್ತೈತಿ. ಆ ಆಂಬುಲೆನ್ಸ್ ಹಾಕೊಂಡು ದವಾಖಾನಿಗೆ ಹೋಯ್ತಾರೆ ರೀ ಡ್ರಗ್ಸ್ ಕೊಟ್ಟಾಗ ಆಕಿ. ಆದ್ರೆ ಇನ್ನು ಮುಂದಿನ ಮ್ಯಾಚ್ ಆಡಕ್ ಇರಂಗಿಲ್ಲ. ಇನ್ ಮ್ಯಾಗ ಮತ್ತೆ ಏನ್ ಮಾಡ್ತಾರಪ್ಪ ಅಂದ್ರೆ ಆ ಟೀಮ್ ಕ್ಯಾಪ್ಟನ್ ಕಿಡ್ನಾಪ್ ಮಾಡ್ತಾಳು. ನೀ ಬಂದಿಪ್ಪ ಅಂದ್ರೆ ಅಟ ಈ ಒಬ್ಬ ಹೆಣ್ಮಗಳನ್ನ ಬಿಡ್ತಾನ ಅಂತ ಹೇಳ್ತಾರ. ಅವಾಗ ಹೀರೋ ಹೊಕ್ಕಾನು, ಹೀರೋಗೂ ಡ್ರಗ್ಸ್ ಕೊಡ್ತಾರೆ. ಇನ್ನು ಹೀರೋಗೆ ಡ್ರಗ್ಸ್ ಕೊಟ್ಕೊಳಕ ಆ ನಾಯಕಿಗೂ ಡ್ರಗ್ಸ್ ಕೊಡ್ಬೇಕಂತ ಬರ್ತಿರ್ತಾರೋ. ಅಂದ್ರೆ ಡ್ರಗ್ಸ್ ಕೊಟ್ರಂದ್ರೆ ಆ ಪ್ಲೇಯರ್ಗಳು ಆಡಾಕ ಅಂದ್ರೆ ಒಂದು ಟೆಸ್ಟ್ ಮಾಡ್ತಿರ್ತಾರೆ. ಆ ಟೆಸ್ಟ್ ಒಳಗೆ ಪಾಸ್ ಆಗ್ಬೇಕಾಗಿರ್ತೈತಿ. ಡ್ರಗ್ಸ್ ತಗೊಂಡ್ರೆ ಆ ಟೆಸ್ಟ್ ಒಳಗೆ ಪಾಸ್ ಆಗಕ್ಕೆ ಸಾಧ್ಯ ಇರಂಗಿಲ್ಲ. ಅದ ಕಾರಣಕ್ಕಾಗಿ ನಾಯಕಿ ಇರ್ತಾಳ್ರಿ, ಆಕಿನ ಒಟ್ಟು ಹೆಂಗ್ರ ಮಾಡಿ ಡ್ರಗ್ಸ್ ಕೊಡಕ್ಕೆ ಹೋಗ್ಬೇಕು ಅನ್ನೋದ್ರೊಳಗಾಗಿ ನಮ್ಮ ಹೀರೋ ಗೆದ್ದ ಹೋಗಿ ಅಲ್ಲಿ ಒಂದು ಫೈಟ್ ಆಡ್ತಾನೆ. ಫೈಟ್ ಆಡಿ ಅವ್ರನ್ನೆಲ್ಲರೂ ಬಡಿತಾನ್ರಿ. ಅದೇನು ಟೀಮ್ ಕ್ಯಾಪ್ಟನ್ ಇರ್ತಾಳೆ ಆಕಿನ ಕಳಿಸ್ತಾಳೆ. ಆ ಕ್ಯಾಪ್ಟನ್ ಕಳಿಸ್ತಾನ್ರಿ. ಕಳಿಸಿದ ಬಳಕ ಹೀರೋ ಹಂಗ ಆ ವಿಲನ್ ಬೆನ್ನ ಹತ್ತಿ ಏನ್ ಮಾಡ್ತಪ್ಪ ಅಂದ್ರೆ ಹೊಕ್ಕಾನ. ಹೋಗಿ ಆ ವಿಲನ್ ಇದ್ದಾವ ಮನ್ಯಾಗ ಹೊಕ್ಕಾನ್ರಿ. ಮನಿ ಒಳಗೆ ಇನ್ನೇನ್ ಕೊಲ್ಬೇಕು ಅನ್ನೋದ್ರೊಳಗಾಗಿ ಅವಾಗ ಆ ವಿಲನ್ ಮಗ ಸ್ವಲ್ಪ ಅನ್ಸ್ತಾರ್ರಿ. ಅಂಜಿದ ಬಳಕ ಅಲ್ಲಿ ಅವನನ್ನ ಕೊಲಾಗಿಲ್ಲ, ಹಂಗ ಬಿಟ್ಟ ಬರ್ತಾನ್ರಿ ಹೀರೋ. ಮತ್ತೊಂದು ಮ್ಯಾಚ್ ರೀ, ಅಂದ್ರೆ ಫೈನಲ್ ಮ್ಯಾಚ್ ಇರ್ತೈತಿ. ಆ ಫೈನಲ್ ಮ್ಯಾಚ್ ಒಳಗೆ ಸ್ವಲ್ಪನೂ ಸರಿ ಆಡಂಗಿಲ್ರಿ. ಫಸ್ಟ್ನೇ ಹಾಫ್ ಏನಿರ್ತೈತಿ ಸ್ವಲ್ಪ ಸರಿ ಆಡಂಗಿಲ್ಲ. ಅವಾಗ ಹೀರೋ ಬಂದು ಏನು ಮಾಡ್ತಪ್ಪ ಅಂದ್ರೆ ಬಂದವನ ಇವ್ರನ್ನೆಲ್ಲರನ್ನೂ ಬೇಯ್ತಾನ. ಏನು ಹಾಕತ್ತೀರಿ ಸ್ವಲ್ಪ ರೂಢಾಗಿ ಬೇಯ್ತಾನ್ರಿ. ಬೇದ ಬಳಕ ಇಲ್ಲಿ ಎಲ್ಲರಿಗೂ ಸಿಟ್ಟು ಬರ್ತೈತಿ. ಸಿಟ್ಟು ಬಂದ ಮುಂದಿನ ಹಾಫ್ ಏನಿರುತ್ತೆ ಅದನ್ನ ಚಲೋ ಆಡಕತ್ತಾರ. ಚಲೋ ಆಡಿದ ಬಳಕ ಸ್ಕೋರ ಈಕ್ವಲ್ ಆಕಾವ್ರಿ, ಅಂದ್ರೆ ಸರಿ ಆಕಾವ್ರಿ. 3-3 ಸ್ಕೋರ್ ಆಕಾವ್. ಇನ್ಮ್ಯಾಗ ಹಿಂಗೆ ಆಯ್ಕೆ ಮಾಡ್ಬೇಕಪ್ಪ ಅಂದ್ರೆ ಪೆನಾಲ್ಟಿ 5 ಪೆನಾಲ್ಟಿ ಇರ್ತಾವ. 5 ಪೆನಾಲ್ಟಿ ಒಳಗೆ ಆಯ್ಕೆ ಮಾಡ್ಬೇಕಾಗಿರ್ತೈತಿ. ಪೆನಾಲ್ಟಿಯನ್ನು ಮಾಡಕ್ಕೆ ಬರ್ತಾರ. ನಮ್ಮ ಹೀರೋನ್ ಟೀಮ್ 4 ಪೆನಾಲ್ಟಿ ಮಾಡ್ತೈತಿ. ಹಂಗ ನಮ್ಮ ವಿಲನ್ ಏನಿರ್ತಾನಲ್ಲ ಅವ್ನ ಟೀಮ್ ಬರೀ 3 ಪೆನಾಲ್ಟಿ ಮಾಡ್ತೈತಿ. ಇಟ್ಟಾದ ಬಳಕ ಲಾಸ್ಟಕ್ಕೆ ಒಂದು ಗೋಲನ್ನು ಮಾಡಿ ನಮ್ಮ ಹೀರೋನ್ ಟೀಮ್ ಗೆಲ್ತೈತಿ. ಗೆದ್ದ ಬಳಕ ಎಲ್ಲರಿಗೂ ಖುಷಿ ಆಕೈತಿ. ಅವ್ರ ತಂದೆ ಅಂದ್ರೆ ಹೀರೋನ್ ತಂದೆ ಯಾವಾಗ ನಮಗೆ ಕಪ್ ಬರ್ಬೇಕು ಅಂತ ಹೇಳ್ತಿರ್ತಾನೆ. ಹಿಂಗಂದ ಬಳಕ ಇಲ್ಲಿ ಮ್ಯಾಚ್ ಗೆಲ್ತಾರೋ ಕಪ್ ಬರ್ತೈತ್ರಿ. ಇಲ್ಲಿಗೆ ಮೂವಿ ಮುಗಿತೈತಿ. ನೋಡ್ರಲ್ಲ ಹೆಂಗ ಅನಿಸ್ತು ಮೂವಿ? ಚಲೋ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಯೂಟ್ಯೂಬ್ದಾಗ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊರಿ, ಫೇಸ್ಬುಕ್ದಾಗ ನೋಡೋರು ಫಾಲೋ ಮಾಡ್ಕೊರಿ. ಎರಡು ಕಡೆ ಲೈಕ್ ಮಾಡಿರಿ ಅಂತ ಹೇಳ್ಕೊತಾ ಇವತ್ತಿನ ಈ ಮೂವಿ ಇಲ್ಲಿಗೆ ಮುಗಿದೈತಿ. ಮುಗಿದ ಬಳಕ ಮತ್ತೆ ಮುಂದಿನ ರವಿವಾರ ಮತ್ತೊಂದು ಮೂವಿ ಜೊತೆಗೆ ಹಾಜರಿರ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.